ನಕಲಿ ದಾಖಲಾತಿಗಳನ್ನು ಬಳಸಿ ಸೈಟ್ಗಳನ್ನು ಅಕ್ರಮವಾಗಿ ಮಾರಾಟ ಮಾಡಿ ಜನರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ 3 ವ್ಯಕ್ತಿಗಳನ್ನು CCBಯವರು ಬಂಧಿಸಿದ್ದಾರೆ. ಇದು ಕೊತ್ತನೂರು ವಿಲೇಜ್ ಪ್ರಾಪರ್ಟಿಯಲ್ಲಿ ಫಿರ್ಯಾದಿದಾರರ ಮಾವನವರ ಮರಣದ ನಂತರ ಆರೋಪಿಗಳು ಫಿರ್ಯಾದಿದಾರ ಮಾವನವರ ಮರಣದ ಏನು ಪೂರ್ವ ನೋಂದಾಯಿಸಿದ GP ಏನಿದೆ ಮಾಡಿಕೊಟ್ಟಿರುವಂಥ ಒಂದು ನಕಲಿ GPಯನ್ನು ಸೃಷ್ಟಿಸಿ ಅದಾದ ನಂತರ ಒಂದು ನಕಲಿ ಸೇಲ್ ಡೀಡನ್ನು ಮಾಡಿ ಆ ಪ್ರಾಪರ್ಟಿಯನ್ನು ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ. ಇದರ ಒಂದು ಗಮನಕ್ಕೆ ಬಂದಾಗ ಫಿರ್ಯಾದಿದಾರರು ಪೊಲೀಸರನ್ನು ಸಂಪರ್ಕಿಸಿದಾಗ ನಾವು ಕಳೆದ ತಿಂಗಳು ಇದರ ಬಗ್ಗೆ ದೂರನ್ನು ದಾಖಲಿಸಿಕೊಂಡಿದ್ವಿ. ಅದಾದ ನಂತರ ಇದರಲ್ಲಿ ಕೂಡ 3 ಜನರನ್ನು ಪೊಲೀಸರು ಈಗ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಆರೋಪಿಗಳೇನಿದ್ದಾರೆ ಅವರುಗಳು ಈ ರೀತಿ ಈ ನಕಲಿ GPಯನ್ನು ಮಾಡಿ ನಕಲಿ ಪ್ರಾಪರ್ಟಿ ಡೀಡನ್ನು ಮಾಡಿ ಅದಾದ ನಂತರ ಫಿರ್ಯಾದಿದಾರರ ಒಂದು ಏನು ಪ್ರಾಪರ್ಟಿ ಇತ್ತು ಅದನ್ನು ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡ್ತಕ್ಕಂಥ ಒಂದು ಕುಕೃತ್ಯವನ್ನು ಮಾಡಿದರು. ಈಗ ಅವರನ್ನು ಪೊಲೀಸರು ಬಂಧಿಸಿದರೆ ಅದರಿಂದ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ತಕ್ಕಂಥದ್ದು ನಿಮ್ಮ ಪ್ರಾಪರ್ಟಿ ವಿವರಗಳೇನಿದ್ದಾವೆ ದಾಖಲಾತಿಗಳೇನಿದ್ದಾವೆ ಅವುಗಳನ್ನು ಸುರಕ್ಷಿತವಾಗಿಟ್ಕೊಳ್ಳಿ. ಜೊತೆಗೆ ಈ ರೀತಿ ಯಾರಾದರೂ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇರೋದರಿಂದ ಭಾಳಷ್ಟು ಜಾಗರೂಕತೆಯಿಂದ ಇರತಕ್ಕಂಥದ್ದು ಮತ್ತು ಈ ಏನು ನಿಮ್ಮ ಜಮೀನುಗಳಿದ್ದಾವೆ ಅವುಗಳನ್ನು ಸುರಕ್ಷಿತಗೊಳಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಅಂತ ಹೇಳಿ ನಾನು ಕೇಳ್ಕೊಡ್ತೇನೆ.